ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾದಿ ಭಾಗವತ ಪುಂಗವ ಹೃನ್ನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ ಲಕ್ಷ್ಮೀನೃಸಿಂಹ ಮಮದೇಹಿ ಕರಾವಲಂಬಂ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತಿ ಆರೋಗ್ಯ ಸುಖಪ್ರದಂ ಬುಧ ಪಾಮರ ಸೇವ್ಯಂತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇಲ್ಲಿ ಬರುವುದಕ್ಕೆ ಬಹಳ ಸಮಯ ಆಯಿತು. ತಾವೆಲ್ಲರೂ ಕೂಡ ಸಾವಧಾನವಾಗಿ ಇದ್ದು ಇಷ್ಟು ಸಮಯ ತಾವು ಪ್ರತೀಕ್ಷಾ ಮಾಡಿತು ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ತಾವು ಸಂಚಾಲನೆ ಮಾಡ್ತೀರಿ. ಇವರು ನಮ್ಮ ಹರಿಹರಪುರ ಸ್ವಾಮಿಗಳ ಪರಿಚಯ ಕಂಚಿಯಲ್ಲಿ ನಮಗಾಯಿತು. ಅಲ್ಲಿ ಕಂಚಿ ಕಾಮಾಕ್ಷಮ್ಮ ಅವರದ ದೇವಸ್ಥಾನದಲ್ಲಿ ಒಂದು ಮಹಾಯಜ್ಞ ಕಾರ್ಯಕ್ರಮ ನಾವು ಮಾಡಿದ್ವಿ. ಅಲ್ಲಿ ಆ ಸಮಯದಲ್ಲಿ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಇವರು ಅಲ್ಲಿ ಬಂದು ಪೂರ್ಣಾಹುತಿ ಅದೆಲ್ಲ ನೋಡಿ ಅಲ್ಲಿ ಕಾಂಚಿ ಜನತೆಗೆ ಭಾಳ ಸಂತೋಷ ಆಯಿತು. ಆ ಸಮಯದಲ್ಲಿ ನಾವು ಕಂಚಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಇವರು ನೋಡಿದ್ದೀವಿ. ಭಾಳ ಯಾತ್ರೆ ಮಾಡ್ತಾರೆ. ಕರ್ನಾಟಕದಲ್ಲಿ ಇದ್ದು ಮತ್ತು ಆಂಧ್ರ ಚೆನ್ನೈಯಲ್ಲಿ ಅಲ್ಲಿ ಸ್ಥಾನಿಕರ ಥರ ಇವರು ಎಲ್ಲರಿಗೂ ಪರಿಚಿತರಾಗಿ ಹರಿಹರಪುರ ಸ್ವಾಮಿಗಳು ಚೆನ್ನೈ ಮಹಾನಗರದಲ್ಲಿ ಭಾಳ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಇವರಿಗೆ ಬಹಳ ಅವರು ಭಕ್ತರು ಶಿಷ್ಯಗಳು ಎಲ್ಲರಿದ್ದಾರೆ. ಇಲ್ಲಿ ಇರುವವರಿಗೆ ಅಲ್ಲಿ ರಾಜಕೀಯ ಮಾಡುವವರು ಆ ಥರದ್ದು ಶುರುವಾಗಿ ಎಲ್ಲರಿಗೂ ಕೂಡ ಚೆನ್ನಾಗಿ ಇದೆಲ್ಲ ಹಿತೋಪದೇಶ ಎಲ್ಲ ಕೊಟ್ಟು ರಾಜಕಾರಣ ಬೇರೆ ವ್ಯಾಪಾರಿಗಳು ಎಲ್ಲರಿದ್ದಾರೆ. ಅಲ್ಲಿ ಇರುವವರು ಒಬ್ಬರನ್ನೇ ಅಂಗೀಕಾರ ಮಾಡ್ತಾರೆ, ಒಬ್ಬರಿಗೆ ಸತ್ಕಾರ ಮಾಡ್ತಾರೆ ಅಂತಾರೆ. ಅದು ಸಾಮಾನ್ಯ ವಿಷಯ ಇಲ್ಲ. ಚೆನ್ನೈ ಅಲ್ಲಿ ಆ ಥರ ಅವರು ತಮಿಳುನಾಡಲ್ಲಿ ಕೂಡ ಭಾಳ ಕಾರ್ಯಕ್ರಮವೆಲ್ಲ ಮಾಡ್ತಾರೆ. ನಾವು 30 ವರ್ಷ ಮುಂಚೆ ಇವರು ಹೇಳಿದ್ರಲ್ಲ, ಅದು 93 ಆ ಸಮಯದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ನಾವು ಬಂದಿದ್ದೀವಿ. PV ನರಸಿಂಹರಾವ್ ಕಳೆದ ಸಮಯದಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಮಯದಲ್ಲಿ ಅಯೋಧ್ಯ ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳು ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳವರು ಅದಕ್ಕೋಸ್ಕರವಾಗಿ ಭಾಳ ಕೆಲಸ ಮಾಡಿದ್ದಾರೆ. ಅನೇಕ ಪ್ರಕಾರವಾಗಿ ಕೆಲಸ ಮಾಡಿದ್ದಾರೆ. ವೇದ ಬಾಹ್ಯ ವಿಶ್ವಾಸ ವ್ಯಕ್ತಿಗಳು ಅವರ ಹತ್ರ ಕೂಡ ಹೋಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಾಗ ಅವರ ಹತ್ರ ಕೂಡ ಹೋಗಿ ಮಾತಾಡಿ ಶಾಂತಿಪೂರ್ವಕವಾಗಿ ಅಲ್ಲಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಬರಬೇಕು. ಅದಕ್ಕೋಸ್ಕರವಾಗಿ ಅನೇಕ ಪ್ರಕಾರವಾಗಿ ಅವರು ಕಾರ್ಯ ಮಾಡಿದ್ದಾರೆ. ಆ ಸಮಯದಲ್ಲಿ ಇಲ್ಲಿ ಶೃಂಗೇರಿಯಲ್ಲಿ ಒಂದು ಕಾರ್ಯಕ್ರಮ ಸಮಾವೇಶ ಆಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳು ಇಲ್ಲಿ ಚಂದ್ರಮೌಳೀಶ್ವರ ಪೀಠ ಸಹಿತ ಇಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಅಲ್ಲಿ ಹೋಗಬೇಕು, ಅದು ಪೀಠ ಪೂಜೆ ಎಲ್ಲ ಎಲ್ಲಿ ಮಾಡಬೇಕು ಅಂತ ವಿಚಾರ ಮಾಡುವ ಸಮಯದಲ್ಲಿ ಇವರದ ಗುರುಗಳು
ಶ್ರೀ ಸ್ವಯಂ ಪ್ರಕಾಶ ಅಭಿನವ ರಾಮಾನಂದ ಸರಸ್ವತಿ ಸ್ವಾಮಿಗಳು ಆ ಸಮಯದಲ್ಲಿ ವಿಶಾಲ ಮನಸ್ಸು ಇಟ್ಕೊಂಡು ಇಲ್ಲೇ ಬಂದು ಬಿಟ್ರಿ, ಇಲ್ಲೇ ಪೂಜಾ ವ್ಯವಸ್ಥೆ ಎಲ್ಲ ಆಗುತ್ತದೆ, ಇಲ್ಲಿಂದು ಪೂಜಾ ಆರತಿ ಎಲ್ಲ ಮಾಡಿಕೊಂಡು ಆಮೇಲೆ ಶೃಂಗೇರಿ ಎಲ್ಲ ಹೋಗಿ ಮೀಟಿಂಗ್ ಎಲ್ಲ ಮಾಡೋದಕ್ಕೆ ಆಗುತ್ತದೆ ಅಂತ ಆ ದೇಶಭಕ್ತಿ, ದೈವಭಕ್ತಿ ಮತ್ತು ಅವ್ರದ್ದು ವಿಶಾಲ ದೃಷ್ಟಿಕೋನ ಅದಕ್ಕೋಸ್ಕರವಾಗಿ ಆ ಥರ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅದು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಸಮಯದಲ್ಲಿ ಇಲ್ಲಿ ಬರುವಾಗ ಆ ಶಾಂತಿ ಪ್ರಸ್ತಾವನೆ ಮತ್ತು ದೇಶಭಕ್ತಿ ರಾಮ ಮಂದಿರ ದೇವಸ್ಥಾನಕ್ಕೋಸ್ಕರವಾಗಿ ಆ ದೊಡ್ಡ ಪ್ರಯತ್ನದಲ್ಲಿ ಒಂದು ಯೋಗದಾನ ಹರಿಹರಪುರ ಮಠಕ್ಕೆ ಕೂಡ ಇದೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಬರಬೇಕಂತ ಉದ್ದೇಶದಿಂದ ಇಲ್ಲಿ ನಾವು ಬಂದಿದ್ದೀವಿ. ಆ ಸಮಯದಲ್ಲಿ ಪೂರಿ ಶಂಕರಾಚಾರ್ಯ ಅವರು ಬಂದಿದ್ದಾರೆ ಶೃಂಗೇರಿ ಮೀಟಿಂಗಲ್ಲಿ, ಮತ್ತು ಸ್ವರೂಪಾನಂದ ಸರಸ್ವತಿ ಸ್ವಾಮಿಗಳು ದ್ವಾರಕಾ ಅವರು, ಪೀಠಾಧೀಶ್ವರ ಅವರು ಬಂದಿದ್ದಾರೆ. ಅದರ ಮೀಟಿಂಗ್ ಎಲ್ಲ ಆಯಿತು. ಆ ಸಮಯದಲ್ಲಿ ಸಂಸ್ಕೃತದಲ್ಲಿ ಒಂದು ಪ್ರಸ್ತಾವನೆ ಮಾಡಿ ಅಲ್ಲಿ ಅವರವರಿಗೆ ಏನೇನು ಒಂದೊಂದು ಮಠ ವಿಷಯಗಳು ಬೇರೆದು ಇದ್ದರೆ ಕೂಡ ಸಮಾನ ವಿಚಾರ ಇಟ್ಕೊಂಡು ಈ ಅಯೋಧ್ಯ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರವಾಗಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕಂತ ಒಂದು ಪ್ರಸ್ತಾವನೆ, ಉದ್ಘಾಟನೆ ಅದೆಲ್ಲ ಆಯಿತು ಆ ಸಮಯದಲ್ಲಿ. ಆ ಥರ ಆ ಸಮಯದಲ್ಲಿ 2 ದಿವಸ ನಮ್ಮ ಕಂಚಿಪೀಠದ ಚಂದ್ರಮೌಳೀಶ್ವರ ಪೂಜಾ ಎಲ್ಲ ಪೂಜಾ ಅಭಿಷೇಕ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಹರಿಹರಪುರ ಅದು ನಮಗೂ ಮನಸ್ಸು ಗುರ್ತು ಬಂದಿತ್ತು. ಇಲ್ಲೇ ಘಾಟು, ಈ ತುಂಗಾ ನದಿ ಸ್ನಾನ ಘಾಟು ಇದೆಲ್ಲ, ಇಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆಲ್ಲ, ಇವರು ನಮಗೆ ಈ ಸ್ಥಳ ಗುರ್ತು ಇದೆ. ಅದೇ ಗುರ್ತು ಈ ಸಮಯದಲ್ಲಿ ಎಲ್ಲ ಚೇಂಜ್ ಆಯಿತು. ಅದೆಲ್ಲ ಇವರು ಸ್ಥಳ ಮಹಿಮವನ್ನು ಇವರು ಬಹುಗುಣ ಅನೇಕ ವೃದ್ಧಿ ಮಾಡಿದ್ದಾರೆ. ಯಾರು 20 ವರ್ಷ ಮುಂಚೆ ಒಂದು ನೋಡು ಇದುವೇ ಹರಿಹರಪುರ ಅಂತಾರೆ, ಇದು ಆ ಥರ ನಾವು ನೋಡೋದು ಇಲ್ಲ. ಥರ ಇವರು ಭಾಳ ಅದು ಕೆಲಸ ಎಲ್ಲ ಮಾಡಿ ಮಕರ ತೋರಣ, ಇದು ಆಂಜನೇಯ ಸ್ವಾಮಿ, ಜಯ ಜಯ ನರಸಿಂಹ, ಇದು ಸ್ತಂಭ ವಜ್ರಸ್ತಂಭಜ ನರಸಿಂಹ, ಇದು ಕಾಮಧೇನು, ನೂತನ ಶಿಲಾ ಮಂದಿರದಲ್ಲಿ ಶಿಲಾ ವಿಗ್ರಹ ಇದೆ, ಮಂದಿರವೇ ಶಿಲಾಮಯ. ಆ ಥರ ದೊಡ್ಡ ಮಹಾಮಂಟಪ ಅಂತ ಹೇಳ್ತಾರೆ. ಇದು ಗುಡಿಯಲ್ಲಿ ಮಹಾಮಂಟಪ ಅಂತ ಹೇಳ್ತಾರೆ. ಇದು ಗರ್ಭಗುಡಿ, ಇದು ಅರ್ಧ ಮಂಟಪ, ಇದು ಮಹಾಮಂಟಪ ಅಂತ ಹೇಳ್ತಾರೆ. ಇದು ಮಹಾಮಂಟಪ ಶಬ್ದವನ್ನು ಎಲ್ಲ ಕಡೆ ಉಪಯೋಗ ಮಾಡ್ತೀವಿ. ಆ ಸಾರ್ಥಕತೆ ಇಲ್ಲಿ ಇದೆ. ಮಹಾಮಂಟಪ ಅಂತ ಅರ್ಥ ದೊಡ್ಡ ಮಂಟಪ. ಇದು ಒಂದೇ ಶಿಲೆಯಲ್ಲಿ ಸ್ತಂಭಗಳು, ಒಂದೇ ಇದು ಸಿಂಹದ್ವಾರ, ಇದು ದ್ವಾರಪಾಲಕರು, ಎಲ್ಲ ದೊಡ್ಡ ಇವರು ಮನಸ್ಸು ದೊಡ್ಡಾಗಿದೆ, ಇದು ನಿರ್ಮಾಣ ಕೂಡ ದೊಡ್ಡಾಗಿದೆ. ಅದು ಯಂತ್ರ ದೊಡ್ಡ ವಿಶೇಷ. ಶಂಕರಾಚಾರ್ಯರು ಬೇರೆ ಬೇರೆ ಕಡೆ ಯಂತ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಜನಾಕರ್ಷಣ, ಧನಾಕರ್ಷಣ ತಿರುಪತಿಯಲ್ಲಿ ಅವರು ಮಾಡಿದ್ದಾರೆ ಅಂತ ಒಂದು ಪ್ರತೀತಿ. ಜನ ಎಲ್ಲ ಬರಬೇಕು, ಧನಾಕರ್ಷಣೆ ಇರಬೇಕಂತ. ಆ ಥರ ಅನೇಕ ಕ್ಷೇತ್ರದಲ್ಲಿ ಅವರು ತಾಟಂಕ ಪ್ರತಿಷ್ಠಾ, ಅಖಿಲಾಂಡೇಶ್ವರಿ ದೇವಿ ಶ್ರೀರಂಗ ಸಮೀಪ ಅವರು ಮಾಡಿದ್ದಾರೆ. ಕಂಚಿಯಲ್ಲಿ ಅವರು ಶ್ರೀಚಕ್ರಂ ಸ್ವಯಮಾಲಿಖತ್, ಶ್ರೀಚಕ್ರ ಯಂತ್ರವನ್ನು ಮಾಡಿದ್ದಾರೆ. ಆ ಥರ ಯಂತ್ರ ಪ್ರತಿಷ್ಠಾಪನೆ ಮಾಡುವುದು ಅವ್ರದ್ದು ವಿಶೇಷ ಕಾರ್ಯಕ್ರಮ ಶಂಕರಾಚಾರ್ಯರು. ಇಲ್ಲಿ ಹರಿಹರಪುರ ಕ್ಷೇತ್ರದಲ್ಲಿ ಆ ಯಂತ್ರವನ್ನು, ವಿಶೇಷ ಯಂತ್ರವನ್ನು 32 ಅಡಿ ಅಂತ ಅದು ಫೀಟು, ಅದು ಶಂಕರಾಚಾರ್ಯರ ವಯಸ್ಸು 32, ಅದನ್ನು
ಅಷ್ಟಪ್ರಕಾರ ಅಂದರೆ ಅಷ್ಟದಿಗ್ಗಜ, ತೋರಣ, ಇದು ಅನೇಕ ಇದೆಲ್ಲ ಅದಕ್ಕೆ ಕೆಳೆಂದು ಆ ಥರ ಇದು ಮಾಡಿ ನರಸಿಂಹ ಯಂತ್ರ, ವಿಶೇಷ ನರಸಿಂಹ ಯಂತ್ರವನ್ನು ಮಾಡಿ ಆ ಯಂತ್ರ ಅದಕ್ಕೆ ಮೇಲೆ ಮೂಲಸ್ಥಾನ ಮೂರ್ತಿ ಮರಕತ ಶಿಲಾ, ಅದು ಹರಿತ ಪಚ್ಚ ಕಲ್ಲು, ಅಲ್ಲಿ ಅದು ವಿಶೇಷವಾಗಿ ವಿದೇಶದಿಂದ ಅದು ಬಂದು ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಇವರೆಲ್ಲ ಭಕ್ತರೆಲ್ಲ ಬರುವುದಕ್ಕೋಸ್ಕರವಾಗಿ ಸ್ಟೆಪ್ಸು ಇದೆ, ಸೋಪಾನ ಅದು ಇದೆ, ಸೌಕರ್ಯಕ್ಕೋಸ್ಕರವಾಗಿ ಸ್ಲೋಪು ಇದೆ. ಇದು ನಾವು ಅದೇ ಸ್ಲೋಪಲ್ಲಿ ಕೂಡ ಅದು ರಫ್ ಆಗಿದೆ, ನಾವು ಅದೇ ಹೇಳಿದೆವು ಬರುವಾಗ, ಅದು ಸ್ಲೋಪು ರಫ್ ಆಗಿದೆ, ನಿಮ್ಮ ಮನಸ್ಸು ಸಾಫ್ಟ್ ಆಗಿದೆ. ನನಗೆ ಬರೋದಕ್ಕೆ ಎಲ್ಲರಿಗೆ ಸೌಕರ್ಯ ಅಲ್ಲಿ ಯಾರು ಪಾದಯಾತ್ರೆಗಾಗಿ ಬರ್ತಾರೋ ಅವ್ರಿಗೆ ಅದು ರಫ್ ಆಗಿ ಇರಬೇಕು, ಅದೇ ಸೌಕರ್ಯ. ಸ್ಲೋಪ್ ಅದೆಲ್ಲ ಚೆನ್ನಾಗಿ ಮಾಡಿದ್ದೀವಿ. ಇದೆಲ್ಲ ಘಾಟು ಎಲ್ಲ ಚೆನ್ನಾಗಿ ಮಾಡಿ ಅದು ಓವರ್ ಬ್ರಿಡ್ಜ್ ಮಾಡಿ, ಮುಂಚೆ ನಾವೇನು ನೋಡಿದೆವು ರೋಡೆಲ್ಲ ಅದೆಲ್ಲ ವ್ಯತ್ಯಾಸ ಆಗುತ್ತೆ. ಎಲ್ಲ ಈ ಥರ ನೂತನ ಸೃಷ್ಟಿಯನ್ನು ಇವರು ಮಾಡಿದ್ದಾರೆ ಈ ಹರಿಹರಪುರ ಕ್ಷೇತ್ರದಲ್ಲಿ. ಕೇವಲ ಭವನ ನಿರ್ಮಾಣ ಮಾತ್ರ ಇಲ್ಲ, ಮಾನವತಾ ಮತ್ತು ಭಕ್ತಿ ಸಂಪ್ರದಾಯಕ್ಕೋಸ್ಕರವಾಗಿ ಈ ಶಿವದೀಕ್ಷಾ ಕಾರ್ಯಕ್ರಮ ಲಕ್ಷಾದಿ ಜನರಿಗೆ ನಮ್ಮ ಶೈವ ಮತ್ತು ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಪ್ರಜಾ ಬಾಹುಲ್ಯಕ್ಕೋಸ್ಕರವಾಗಿ ಈ ಥರ ಕಾರ್ಯಕ್ರಮ ಮಾಡುವುದು ಅತ್ಯದ್ಭುತ ವಿಷಯ. ಇದು ಕೆಲವರು ಹೇಳ್ತಾರೆ, ಬೇರು ನಮ್ಮ ಕಸ್ತರು ಹೇಳ್ತಾರೆ, ಪ್ರಚಾರ ನಮ್ಮವರೇ ಮಾಡಿದಾರು, ಅವರೇ ಎಲ್ಲರಿಗೆ ಭಕ್ತಿ ತತ್ವವನ್ನು ಹೇಳಿದ್ದಾರೆ ಅಂತ ಕೆಲವರು ಹೇಳ್ತಾರೆ. 1000 ವರ್ಷ ಮುಂಚೆ ಅವರೇ ಎಲ್ಲ ಗೋಪುರದಂದು ಎಲ್ಲರಿಗೂ ಹೇಳ್ತಾರೆ ಅಂತ. ನಮ್ಮವರು ಇಲ್ಲಿ ಹರಿಹರಪುರ ಶ್ರೀಗಳು ಎಲ್ಲ ಸಾಮಾನ್ಯ ಜನತೆಗೆ ಎಲ್ಲರಿಗೂ ಕೂಡ ಈ ಥರ ಒಂದು ಉತ್ತಮ ವಿಷಯವನ್ನು ಮಾಡಿದ್ದಾರೆ. ಸಾಮಾನ್ಯ ಜನತೆಗೆ ಉತ್ತಮ ವಿಷಯವನ್ನು ಉದ್ಬೋಧನೆ ಮಾಡಿದ್ದಾರೆ, ಪ್ರಬೋಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಒಂದೊಂದು ವಿಷಯ ಅದು ಮನಸ್ಸಿಗೆ ಬಂದಿತ್ತು, ಅದಕ್ಕೂ ನಾವು ಇವರಿಗೆ ಹತ್ರ ಹೇಳ್ತೀವಿ. ನಮ್ಮ ಕಂಚಿ ಪರಮಾಚಾರ್ಯರು ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಅವರು 50 ವರ್ಷ ಮುಂಚೆ ಆ ಸಮಯದಲ್ಲಿ ಶೃಂಗೇರಿಯಲ್ಲಿ ಮಹಾಸಂಘರಾಗ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳು ಆ ಸಮಯದಲ್ಲಿ ಒಂದು ಶ್ರೀಮುಖವನ್ನು ಕೊಟ್ಟು ಎಲ್ಲ ಭಕ್ತರು ಬೆಳಗ್ಗೆ ಮತ್ತು ಸಾಯಂಕಾಲ ಭಗವನ್ನಾಮ ಸ್ಮರಣ ಜಪ ಮಾಡಬೇಕು, ಎಲ್ಲರೂ ಆಸ್ತಿಕರಾಗಿ ಇರಬೇಕು ಅಂತ ಒಂದು ಸಂದೇಶವನ್ನು ಇಬ್ಬರು ಸೇರಿಕೊಟ್ಟಿದ್ದಾರೆ. ಅದು ತಿರುಮಲ ತಿರುಪತಿ ದೇವಸ್ಥಾನ ಅವರ ತರಫಿಂದು ಅದು ಮುದ್ರಣ ಮಾಡಿ ಭಕ್ತರೆಲ್ಲರಿಗೂ ಕೊಟ್ಟಿದ್ದಾರೆ. ಈ ಶಿವದೀಕ್ಷಾ ಕಾರ್ಯಕ್ರಮ ಹೇಳುವಾಗ ನಾವು ಅದನ್ನು ಇವರಿಗೆ ಆ ವಿಷಯವನ್ನು ನಾವು ಮಾತಾಡಿದ್ವಿ. ಆ ಥರ ಉತ್ಕೃಷ್ಟ ಕಾರ್ಯಕ್ರಮ ಇದು. ಭಕ್ತರೆಲ್ಲರಿಗೂ ಕೂಡ ಆಸ್ತಿಕೆ ಇರಬೇಕು. ಅಲ್ಲಿ ನಾಮಜಪ ಸುಲಭ ವಿಷಯ. ಅದಕ್ಕೋಸ್ಕರವಾಗಿ ಪ್ರಹ್ಲಾದ ವರದ ಅಂತ ನಾವು ಹೇಳ್ತೀವಿ ನರಸಿಂಹಸ್ವಾಮಿ ಅವರನ್ನು. ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮತಾಂ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಆ ಥರ ನಮ್ಮ ದೇಶದಲ್ಲಿ ಆಸ್ತಿಕ್ಯ ಇರಬೇಕು. ಆಸ್ತಿಕ್ಯ ಅದು ಮುಖ್ಯ ವಿಷಯ. ಆಸ್ತಿಕ್ಯ ಅಂದರೆ ನಾವು ದೇವರನ್ನು ವಿಶ್ವಾಸ, ನಮ್ಮ ದೇವರ ವಿಶ್ವಾಸ ಇದೆ, ಅದು ಮಾತ್ರ ನಮಗೂ ಫಲಿತ ಪೂರ್ತಿಯಾಗಿ ಕೊಡುವುದಿಲ್ಲ. ಶಾಸ್ತ್ರ ವಿಶ್ವಾಸ ಕೂಡ ನಮಗಿರಬೇಕು. ಭಗವಂತನ ವಿಶ್ವಾಸ ಒಂದು ಇದೆ, ಶಾಸ್ತ್ರದಲ್ಲಿ ಕೂಡ ವಿಶ್ವಾಸ ಇರಬೇಕು. ತಿಲಕ ಧಾರಣ ಎಲ್ಲರಿಗೂ ಮುಖ್ಯ. ನಮ್ಮ ಹಿಂದೂ ಎಲ್ಲರಿಗೂ ತಿಲಕ ಧಾರಣ ಮುಖ್ಯ. ಅದು ಏನೋ ವಿಭೂತಿ ಆಗಿರಿ, ಏನೋ ವೇರು ಚಂದನ ಏನೋ ಇಟ್ಕೊಳ್ಳಿ, ತಿಲಕ ಇರಬೇಕು. ಮತ್ತು ಅಶ್ವತ್ಥ ಪ್ರದಕ್ಷಿಣ, ವೃಕ್ಷಾರೋಪಣ ಮಾಡಬೇಕು. ಪರ್ಯಾವರಣ ಗ್ರೀನ್ ಎನರ್ಜಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ದಿವಸ ಚಂಪಕ ಪುಷ್ಪಕ ಅದು ವೃಕ್ಷಾರೋಪಣ ಮಾಡಿದ್ದೀವಿ. ಇಬ್ಬರು ಸೇರಿ ವೃಕ್ಷಾರೋಪಣೆಯಲ್ಲಿ ಚಂಪಕ ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ
ದೂರಾತ್ ಗಂಧೋವಾತಿ ಅಥವಾ ಉಪನಿಷತ್ತಲ್ಲಿ ಹೇಳ್ತಾರೆ, ಸುಗಂಧ ಇರಬೇಕು. ಸುಗಂಧಿಂ ಪುಷ್ಟಿವರ್ಧನಂ, ಅಂದರೆ ನಮ್ಮ ದೇಶದಲ್ಲಿ ಪುಷ್ಟಿ ಇರಬೇಕು. ವಿಗ್ರಹಾರಾಧನೆ ನಮ್ಮ ಹಿಂದೂ ಜನತೆಗೆ ಮುಖ್ಯವಾದಂತಹ ವಿಷಯ. ವಿಗ್ರಹ, ಗಣೇಶ, ನರಸಿಂಹ, ರಾಮ, ಇವರು ರಾಮ ವಿಗ್ರಹವನ್ನು ಕೂಡ ಒಂದು ವಿಶೇಷವಾಗಿ ಇಲ್ಲಿ ಬಾಲರಾಮ ವಿಗ್ರಹ ಪ್ರತಿಷ್ಠಾ ದಿನ ಜನವರಿ 22ನೇ ತಾರೀಕು ಆಯಿತು. ಆ ದಿವಸ ಇವರು ಇಲ್ಲಿ ಹರಿಹರಪುರ ಕ್ಷೇತ್ರದಲ್ಲಿ ಆ ಸನ್ನಿಧಿಯಲ್ಲಿ ಆಂಜನೇಯ ಸ್ವಾಮಿ ಮತ್ತು ರಾಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ದೇಶಭಕ್ತಿ. ಅಯೋಧ್ಯದಲ್ಲಿ ಆಗುತ್ತದೆ, ಇಲ್ಲಿ ಹರಿಹರಪುರಲ್ಲಿ ಕೂಡ ಆ ದಿವಸ ಇವರು ಅದೇ ಆತ್ಮ ಚೈತನ್ಯ ಒಂದೇ, ಏಕಾತ್ಮ ಮಾನವತಾವಾದ ಅಂತ ಹೇಳ್ತಾರೆ, ಅದ್ವೈತವಾದ ವಿಶೇಷವಾಗಿ ಮಾಡಿದ್ದಾರೆ. ಇದು ಅಂದರೆ ಅವರೆಲ್ಲೋ ಅಲ್ಲಿ ಮಾಡ್ತಾರೋ ನಮಗೇನು ಸಂಬಂಧ ಅದಿಲ್ಲ. ರಾಮರು ನಮ್ಮ ಎಲ್ಲರನ್ನೂ ಸೇರಿದ್ದಾರೆ. ಅವರು ನಾವೆಲ್ಲರೂ ರಾಮ ಭಕ್ತರು. ಅದು ಚೆನ್ನಾಗಿದೆ ಆಲೋಚನೆ, ಆಲೋಚನೆ ಚೆನ್ನಾಗಿದೆ. ರಾಮ ದರ್ಶನ ಮಾಡಿದ್ವಿ. ಪ್ರಹ್ಲಾದರಿಗೆ ಅವರಿಗೆ ವಿಗ್ರಹ ಇಟ್ಟಿದ್ದಾರೆ. ಪ್ರಹ್ಲಾದ ವರದ ಅಂತ ನರಸಿಂಹರಿಗೆ ನಾಮಾವಳಿ ಇದೆ. ದಶಾವತಾರದಲ್ಲಿ ಒಂದು ನೂತನವಾಗಿ ಒಂದು ವಿಷಯವನ್ನು ಇವರು ಮಾಡಿದ್ದಾರೆ. ದಶಾವತಾರ ನಾವು ತೋರಿಸಿದ್ದಾರೆ, ಇದು ರಾಮ ಪರಶುರಾಮ ಅದಲ್ಲ. ನಮಗೆ ಆಲೋಚನೆ ಇತ್ತು, ಅವರು 10ನೇ ಅವತಾರ, ಅದು ಯಾವ ಮೂರ್ತಿ ಇದೆ ಅದು ನೋಡಬೇಕಂತ. ಅಲ್ಲಿ ಇವರು ಸಾಮರಸ್ಯ, ಸಮನ್ವಯ, ಸಾಮರ್ಥ್ಯ ಸೇರಿ ಮಹಾವಿಷ್ಣು ಸ್ವರೂಪ ಮತ್ತು ಬುದ್ಧ ಎರಡನ್ನೂ ಸೇರಿ ನೂತನವಾಗಿ ಒಂದು ವಿಗ್ರಹವನ್ನು ಇಲ್ಲಿ, ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತಾರೆ. ಎಲ್ಲರೂ ಸೇರಿಸ್ಕೊಂಡು ನಾವು ಕೆಲಸ ಮಾಡಬೇಕು. ಅದಕ್ಕೋಸ್ಕರವಾಗಿ ಇವರದ ವಿಚಾರ ಅಲ್ಲಿ ನಾವು ನೂತನವಾಗಿ ನಾವು ನೋಡಿದ್ವಿ. ಈ ಸಮಯ ಹಿಂದೂ ಜನತೆ ಎಲ್ಲರೂ ಅವರವರದ ವ್ಯಕ್ತಿತ್ವ ಅವರಿಗಿದೆ. ಮನೆಯಲ್ಲಿ ಏನು ಕುಲದೇವತಾ ಪೂಜೆ ಮಾಡುವುದು, ಮನೆಯಲ್ಲಿ ಮದುವೆ ಮಾಡುವುದಕ್ಕೆ ಅವರವರ ಸಮಾಜದಲ್ಲಿ ಮದುವೆ ಮಾಡುವುದು, ಇದೆಲ್ಲ ಪ್ರಾಚೀನ ಸಂಪ್ರದಾಯ ಏನು ಉಂಟೋ ಅದು ಮಾಡಬೇಕು. ಮತ್ತು ದೇಶದಲ್ಲಿ ಹಿಂದೂ ಜಾಗೃತಿ ಇರಬೇಕು. ಅದಕ್ಕೋಸ್ಕರವಾಗಿ ಅವರವರದ ಸಮಾಜದ ವಿಷಯವನ್ನು ತಾವು ಆಚರಣೆ ಮಾಡಿಕೊಂಡು ಎಲ್ಲರೂ ಸೇರಿ ನಾವೆಲ್ಲರೂ ಹಿಂದೂ ಸನಾತನ ಧರ್ಮ ಅನುಯಾಯಿಗಳು, ನಾವೆಲ್ಲರೂ ತಿಲಕ ಧಾರಣ ಮಾಡಬೇಕು. ನಾವೆಲ್ಲರೂ ಭಗವತ್ ಸ್ಮರಣ, ರಾಮ ರಾಮ ರಾಮ, ನಾರಾಯಣ ನಾರಾಯಣ, ಸ್ವಾಮಿಯೇ ಶರಣವಯ್ಯಪ್ಪ, ಅಂದರೆ ಎಂದೋ ಒಂದು ಇಷ್ಟ ದೇವತ ನಾಮಜಪ ಮಾಡಬೇಕು. ದೀಪ ಪ್ರಜ್ವಲನ ಮಾಡಬೇಕು. ದೀಪ ಪ್ರಜ್ವಲನ ಮಾಡಿ ನಮ್ಮ ಜನ್ಮ ದಿವಸ ಏನು ಉಂಟೋ ಅದು ನಾವು ಉತ್ಸವ ಮಾಡಬೇಕು. ದೀಪವನ್ನು ಶಮನ ಮಾಡಿ ಜನ್ಮೋತ್ಸವ ಮಾಡಬಾರ್ದು. ಕೆಲವರು ಆ ಥರ ಮಾಡ್ತಾ ಇರಲ್ಲ. ದೀಪ ಪ್ರಜ್ವಲನ ಮಾಡಿ ನಾವು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ಸ್ ಏನು ಉಂಟೋ ಅದನ್ನು ಮಾಡಬೇಕು. ಅದು ಸ್ಕೂಲಲ್ಲಿ, ಶಾಲೆಯಲ್ಲಿ ಏನು ಅಭ್ಯಾಸ ಕೊಡ್ತಾರೆ, ಅದು ನರ್ಸರಿ ಸ್ಕೂಲಲ್ಲಿ ವರ್ಷ ಬೇಡ ಅಂತ ಒಂದು ರೈನು, ಅದು ಸಾಂಗ್ ಅದು ಹೇಳ್ತಾರೆ. ಅದು ವಿದೇಶದಲ್ಲಿ ಬ್ರಿಟಿಷಲ್ಲಿ ಹೆಚ್ಚು ವರ್ಷ ಉಂಟು. ಆ ಸಮಯದಲ್ಲಿ ವರ್ಷ ನಮಗೆ ಬೇಡ ಅಂತ. ಅದು ನಮ್ಮ ಭಾರತ ದೇಶ ಚರಿತ್ರಕ್ಕೆ ಅದು ಅನುಕೂಲವಾದಂತಹ ವಿಷಯ ಇಲ್ಲ. ವರ್ಷ ಬರಬೇಕಂತ ನಾವು ಹೇಳಬೇಕು. ನಮ್ಮ ದೇಶದಲ್ಲಿ ಇಂಗ್ಲೀಷಲ್ಲಿ LKG ಸ್ಕೂಲಲ್ಲಿ ವರ್ಷ ಬೇಡ, ನಮಗೆ ವರ್ಷ ಬೇಡ ಅಂತ ಇದು ಒಂದು ಗೀತೆಗಳು ಹೇಳ್ತಾರೆ. ಆ ಥರ ಹೇಳಬಾರ್ದು. ವರ್ಷ ಬರಬೇಕು. ವರ್ಷಂದು ದೇವಿ ಭಾವನೆ ದಿವೋ ಭ್ರಸ್ಯ ವಿದ್ಯುತಾ ರೋಹಂತು ಸರ್ವ ಬೀಜಾನ್ಯವ ಬ್ರಹ್ಮದ್ವಿಷೋಜಿ ಉಪಪ್ಲವತ ಮಂಡೋಕಿ ವರ್ಷಮಾವತದಾದುರಿ ಮಧ್ಯೆ ಹೃದಯ ಅದರ ಅಮೃತಂಬ ಆಪಹ, ನೀರು ಬರಬೇಕು. ಋಷಶೃಂಗಾಯ ಮುನಯೇ ವಿಭಂಡಕಸ್ತಾಯ ಚ ನಮಃಶಾಂತಾಧಿಪತರೇ ಸತ್ಯ ಸದೃಷ್ಟಿ ಹೇತವೇ ವಿಭಂಡಕಸುತ ಶ್ರೀಪಾನ್ ಶಾಂತಾವತರ ಕಲ್ಮಷಃ ಋಷಶೃಂಗ ಇತಿ ಖ್ಯಾತಃ ಮಹಾವರ್ಷಂ ಪ್ರಯಚ್ಛತು. ಅದರ ವರ್ಷ ಬರಬೇಕಂತ ನಾವು ನಮ್ಮ ಪ್ರಾರ್ಥನೆ ಇರಬೇಕು. ಅದರ ನಮ್ಮ ಭಾರತೀಯ ವಿಚಾರಕ್ಕೆ ಅನುಕೂಲವಾಗಿ
ನಮ್ಮ ದೇಶದ ವಿದ್ಯಾ ಪ್ರಣಾಳಿಕೆ ಇರಬೇಕು. ಅದು ವಿದ್ಯಾ ಪ್ರಣಾಳಿಕೆ ಅವರದು ಮೆಕ್ಕಾಲೆ ಅಂತ ಒಬ್ಬರು ಹೇಳಿದ್ದಾರೆ. ನಮ್ಮ ವಿಶ್ವಾಸಗಳೆಲ್ಲ ಈ ದೇಶದನ್ನು ನೋಡು, ಈ ದೇಶದಲ್ಲಿ ಬಡವರು ಇದ್ದಾರೆ, ಜಮೀನ್ದಾರಿದ್ದಾರೆ, ಎಲ್ಲರೂ ಇದ್ದಾರೆ, ಜಗಳ ಇಲ್ಲ. ಈ ಶಾಂತಿ ಕ್ಷೇತ್ರವನ್ನು ಅವರು ನೋಡಿ ಯಾವ ಥರ ಕಲಹ ಮಾಡುವುದು ಅಂತ ಉದ್ದೇಶಕ್ಕೋಸ್ಕರವಾಗಿ ಅವರು ನಮ್ಮ ವಿಶ್ವಾಸದಲ್ಲಿ ಮೂಲೆ ಕುಠಾರಘಾತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದರ ಅವರು ನಮ್ಮ ಮೂಲ ವಿಶ್ವಾಸ ಪುಣ್ಯ ಪಾಪ ಅದು ನಮ್ಮ ವಿಶ್ವಾಸ. ಅದರಲ್ಲಿ ಏನು ಮಾಡುವ ವ್ಯತ್ಯಾಸ ಬರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ವೇಷಭೂಷ ಎಂದು ಅವರು ಶುರು ಮಾಡಿದ್ದಾರೆ. ಸಂಸ್ಕೃತ ಅಂದರೆ ಗೌರವ ಇಲ್ಲ, ಉಪಯೋಗ ಇಲ್ಲ. ಈ ಕನ್ನಡ, ತೆಲುಗು, ಈ ತಮಿಳು ಈ ಭಾಷೆ ಒಂದು ವ್ಯಾಪಾರಕ್ಕೆ ಇದು ಅನುಕೂಲವಾದಂತಹ ಭಾಷೆ ಇಲ್ಲ. ಇದು ಈ ವಸ್ತ್ರಧಾರಣ, ಇದು ಚೀರ, ಇದೆಲ್ಲ ನಮಗೆ ಅಲಂಕಾರ ಇಲ್ಲ. ಇದು ನಮ್ಮ ಅಲಂಕಾರ ಇಲ್ಲ. ಇದು ನಾವು ಕೀಳೆ ಕೂತ್ಕೊಂಡು ಭೋಜನ ಮಾಡುವುದು ಅದು ನಮಗೆ ಗೌರವ ಇಲ್ಲ. ಚೇರಲ್ಲಿ ಕೂತ್ಕೊಂಡು ಭೋಜನ ಮಾಡಬೇಕು. ಒಂದೊಂದು ವಿಷಯದಲ್ಲಿ ನಮ್ಮ ವಿಶ್ವಾಸ ಏನು ಉಂಟೋ ಅದರೆಲ್ಲ ನಮಗೆ ಅಪಮಾನ ದೃಷ್ಟಿ ಬರುವುದಕ್ಕೋಸ್ಕರವಾಗಿ ಅವರು ನೂತನವಾಗಿ ಒಂದು ವಿದ್ಯಾ ಅಂತ ಅವರು ಹೆಸರಿಟ್ಟುಕೊಂಡು ನಮ್ಮವರಿಗೆ ಬೇರೆ ಯಾರು ಶತ್ರು ಇಲ್ಲ, ನಮ್ಮವರೇ ಶತ್ರು ಆ ಥರ ಅವರು ಒಂದು ಕಲ್ಪನೆ ಮಾಡಿ ಅಲ್ಲಿ ಅವ್ರಿಗೂ ಸ್ವಲ್ಪ ಅವರಿಗೆ ಫಲ ಕೂಡ ಸಿಕ್ಕಿತ್ತು. ಅದು ಇಲ್ಲಿ ಆತ್ಮಾಭಿಮಾನ ಎಲ್ಲ ಕಡಿಮೆ ಆಯಿತು, ನಮ್ಮ ದೇಶಾಭಿಮಾನ ಎಲ್ಲ ಕಡಿಮೆ ಆಯಿತು. ಅದಕ್ಕೋಸ್ಕರವಾಗಿ ನಮ್ಮ ಆತ್ಮದರ್ಶನ ಇರಬೇಕು. ಅವರು ಸನ್ಯಾಸಿಗಳಾಗಿ ಸಾಧಕರಾಗಿ ಆತ್ಮದರ್ಶನ ಮಾಡುವುದು ಬೇರೆ. ಮುಂದೆ ನಾವೆಲ್ಲರೂ ಧರ್ಮಪರವಾಗಿ ನಾವು ಯಾರು ಅಂತ ತಿಳಿಸ್ಕೊಂಡು ಅದು ಆ ಥರ ನಾವು ಕೆಲಸ ಮಾಡಬೇಕು. ನಾವು ಹಿಂದೂಕ್ಕೋಸ್ಕರವಾಗಿ ನಮ್ಮವರೆಲ್ಲ ಸೇರಿ ನಮ್ಮ ವಿಶ್ವಾಸ ಏನು ಉಂಟೋ, ಫೈತ್ ಏನು ಉಂಟೋ ಅದು ನಾವು ಆಚರಣೆ ಮಾಡಬೇಕು. ಈ ದೇಶದಲ್ಲೇ ನಮಗೂ ಧೈರ್ಯ ಇಲ್ಲ ಅಂದರೆ ಬೇರೆ ದೇಶದಲ್ಲಿ ನಾವು ವಾಷಿಂಗ್ಟನ್ನು ಬೇರೆ ಇಲ್ಲಿ ಹೋಗಿ ನಾವು ಮಂದಿರ ನಿರ್ಮಾಣ ಮಾಡುವುದು ದೊಡ್ಡ ಉಪಯೋಗ ಇಲ್ಲ. ನಮ್ಮ ದೇಶದಲ್ಲಿ ನಾವು ಪುರಾಣ ಪ್ರಚಾರ, ಭಗವದ್ಗೀತಾ ಪ್ರಚಾರ ಮತ್ತು ದಾಸರ ಕೀರ್ತನೆಗಳು ಏನೇನು ಉಂಟೋ ನಮ್ಮ ಪ್ರದೇಶ ಭಾಷೆಯಲ್ಲಿ ಅದನ್ನು ಪ್ರಚಾರ ಮಾಡುವುದಕ್ಕೆ ನಮಗೆ ಧೈರ್ಯ ಇರಬೇಕು, ನಮ್ಮಕ ಇರಬೇಕು, ಸೌಕರ್ಯ ಇರಬೇಕು, ಸತ್ಕಾರ ಇರಬೇಕು, ಸನ್ಮಾನ ಇರಬೇಕು. ಅದಕ್ಕೂ ನಮ್ಮ ದೇವಸ್ಥಾನಗಳೆಲ್ಲ ನಮ್ಮ ನಿರ್ವಹಣದಲ್ಲಿ ಇರಬೇಕು. ದೇವಸ್ಥಾನಗಳೆಲ್ಲ ಕಾರ್ಯಕ್ರಮವೆಲ್ಲ ಇರಬೇಕು. ಶಾಲೆಯಲ್ಲಿ ಇಂಡೋನೇಷ್ಯಲ್ಲಿ ಭಗವದ್ಗೀತಾ ರಥ ಇದೆ. ಜಕಾರ್ತಾ ಅಂತ ಒಂದು ಸಿಟಿಯಲ್ಲಿ ಅವರ ಭಾಷೆಯಲ್ಲಿ ಸಂಸ್ಕೃತ ಸಂಬಂಧ ಕೂಡ ಇದೆ. ದುವ, ತಿಗ, ಲಿಮ, ಅನ್ನಂ ಅಂತ ಹೇಳ್ತಾರೆ ಅವರು. ಸಂಸ್ಕೃತ ಭಾಷಾ ಸಂಬಂಧ ಅಲ್ಲಿ ಇದೆ. ಇಲ್ಲಿ ಸಂಸ್ಕೃತ ಭಾಷಾ ಸಂಬಂಧ ಕಡಿಮೆ ಆಗುತ್ತದೆ. ನಾವು ಇಂಗ್ಲೀಷ್ ಉಪಯೋಗ ಮಾಡ್ತೀವಿ, ಅದು ಇದಿದೆ. ಅದು ನಮ್ಮ ಭಾಷೆ ಏನು ಉಂಟು, ಭಾಷಾ, ಭೂಷಾ, ಭಾವನಾ, ಭಕ್ತಿ, ಭೋಜನ, ಭಗವಂತರು ಇದೆಲ್ಲ ಭಾರತೀಯರಾಗಿ ನಾವು ಇರಬೇಕು. ಅದಕ್ಕೂ ನಾವೆಲ್ಲ ಧರ್ಮ ಪ್ರಚಾರ ಮಾಡಬೇಕು. ಶಾಲೆಯಲ್ಲಿ ರಾಮ ಕೃಷ್ಣ ಅಂತ ಅದೆಲ್ಲ ಪುಸ್ತಕದಲ್ಲಿ ಎಲ್ಲ ಇಲ್ಲೇ ಕಡಿಮೆ ಇದೆ. ಅದಕ್ಕೋಸ್ಕರ ನಾವು ಶನಿವಾರ ರವಿವಾರದಲ್ಲಿ ಹಿಂದೂ ಸ್ಕೂಲ್ ಒಂದು ಶುರು ಮಾಡಬೇಕು. ಎಲ್ಲ ಕಡೆ ನಮ್ಮ ಪುರಾಣಗಳಲ್ಲಿ ಏನೇನು ನಾರದ ಮಹರ್ಷಿ ಯಾರು ಇವರು ಇಟ್ಟಿದ್ದಾರೆ. ನಾರದ ಮಹರ್ಷಿ, ಅಗಸ್ತ್ಯ ಮಹರ್ಷಿ. ನಾರದ ಮಹರ್ಷಿ ಅಂತಲೇ ನಾವೇನು ಸೀರಿಯಲ್ಲು ಮತ್ತು ಬೇರೆಯಲ್ಲಿ ಏನು ಹೇಳ್ತಾರೆ ಕಲಹ ಅಂತ. ನಾವು ನಾರದ ಮಹರ್ಷಿ ಎಲ್ಲ ಕಡೆ ಹೋಗಿ ಭಕ್ತಿ ಪ್ರಚಾರ ಮಾಡಿದವರು. ಆ ಥರ ಧೈರ್ಯಶಾಲಿ, ವಿವೇಕ ವೈರಾಗ್ಯ ಸಂಪನ್ನರು ಅವರು ಚಾತುರ್ಯ ವ್ಯಕ್ತಿ. ಅವರು ಭಕ್ತಿ ಪ್ರಚಾರವನ್ನು ಅವರು ಅಸುರ ಕುಟುಂಬದಲ್ಲಿ ಕೂಡ ಹೋಗಿ ಅವರು ಭಕ್ತಿ ಪ್ರಚಾರ ಮಾಡಿದ್ದಾರೆ. ಆ ಥರ ಅವ್ರ ಸಂಕಲ್ಪ ಸಿದ್ಧಿ ಇದೆ ಅವರಿಗೆ, ನಾರದ ಮಹರ್ಷಿ. ಅದು ಆ ಥರ ನಾವು ತೋರಿಸಬೇಕು. ನಾರದ ಅಂತಾರೆ ಕಲಹ, ವಿಶ್ವಾಮಿತ್ರ ಅಂತಾರೆ ಕೋಪ, ದುರ್ವಾಸ ಅಂತಾರೆ ಶಾಪ. ಈ ಥರ ನಾವು ಪುರಾಣ ಪ್ರವಚನ ವಿಷಯಗಳೆಲ್ಲ ಸರಿಯಾಗಿ ನಾವು ಹೇಳೋದಿಲ್ಲ. ಅವರೇನು ದುರ್ವಾಸ ಅಂತಾರೆ ಯಾರು? ಅವರು ಕೈಲಾಸಕ್ಕೆ ಹೋಗಿ ಪ್ರಸಾದವನ್ನು ತಗೊಂಡು ಅದು ಇಂದ್ರನಿಗೆ ಕೊಟ್ಟಿದ್ದಾರೆ. ನಾವು ಮಾತ್ರ ಪ್ರಸಾದ ಸ್ವೀಕಾರ ಮಾಡುವುದಿಲ್ಲ. ಯಾರಿಗೆ ಕೊಟ್ಟಿದಾಗ ಶಕ್ತಿ ಬರ್ತದೋ
ಅವರಿಗೆ ಶಕ್ತಿ ಬರಬೇಕಂತ ಅವರು ಪ್ರಸಾದವನ್ನು ಕೊಟ್ಟಿದ್ದಾರೆ. ನಾವು ಮಂದಿರ ಹೋಗ್ತೀವಿ, ಅಲ್ಲಿ ನಾವು ಪ್ರಸಾದ ಎಲ್ಲ ಕೊಡ್ತಾರೆ, ಅದು ನಾವು ಮಾತ್ರವೇ ಇಟ್ಟುಕೊಳ್ಳಬಾರದು, ಎಲ್ಲರಿಗೂ ಕೊಡಬೇಕು. ತಿರುಪತಿ ಲಡ್ಡು ಇದೆಲ್ಲ ಇದೆ, ಎಲ್ಲರಿಗೂ ಕೊಡಬೇಕು. ಅದು ದುರ್ವಾಸ ಅಂದರೆ ಅವರು ದೊಡ್ಡ ತಪಸ್ವಿ, ಅವರು ಶ್ರೀವಿದ್ಯಾ ಉಪಾಸಕರವರು ದುರ್ವಾಸರು. ಆಗ ನಮ್ಮ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳು ಹಿಂದೂ ಧರ್ಮ ಪ್ರಚಾರ ಆಗಬೇಕು. ಅದಕ್ಕೂ ಪ್ರತಿ ಶನಿವಾರ ರವಿವಾರದಲ್ಲಿ ಎಲ್ಲರೂ ಕೂಡ ತಮ್ಮ ಮಕ್ಕಳು ಯಾರಿದ್ದಾರೋ ಅವರಿಗೆಲ್ಲ ನಮ್ಮ ಹಿಂದೂ ಪ್ರಶಿಕ್ಷಣ ಕೊಡುವುದಕ್ಕೆ ಮಹಾಭಾರತ, ಭಾಗವತ, ರಾಮಾಯಣ, ರಾಮನಾಮ ಲೇಖನ, ಅದಕ್ಕೋಸ್ಕರವಾಗಿ ನಮ್ಮ ದೊಡ್ಡ ಗುರುಗಳು ಭಾಳ ಕೆಲಸ ಮಾಡಿದ್ದಾರೆ. ನಮ್ಮ ಗುರುಗಳು ಶ್ರೀ ಜೈನ ಸರಸ್ವತಿ ಸ್ವಾಮಿಗಳವರು ಹಿಂದೂ ಸಮೈಕ್ಯತೆಗೋಸ್ಕರವಾಗಿ ಎಲ್ಲ ಸಮಾಜದಲ್ಲಿ ಕೂಡ ಎಲ್ಲರೂ ಒಂದು ಸೇರಿ ದೇಶಭಕ್ತಿ, ದೈವಭಕ್ತಿ ಇಟ್ಟುಕೊಂಡು ನಮ್ಮ ಹಿಂದೂ ಸಮಾಜ ಜಾಗೃತಿಗೋಸ್ಕರವಾಗಿ ಅವರು ಹೆಚ್ಚು ಕೆಲಸ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ದೇವಸ್ಥಾನಗಳು, ನಮ್ಮ ಮಠಗಳು ಇವರೆಲ್ಲ ಈ ಥರ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೆಚ್ಚು ಕೆಲಸ ಮಾಡುವುದಕ್ಕೆ ಎಲ್ಲರೂ ಮಕ್ಕಳು ಮತ್ತು ಪ್ರಭುತ್ವ ಎಲ್ಲರೂ ಸೇರಿ ಸಹಕಾರ ಮಾಡಬೇಕು. ನಾವು ಇಲ್ಲಿ ಬಂದದ್ದು ಅದೇ 30 ವರ್ಷ ಮುಂಚೆ ಬಂದ್ವಿ. ಇವರು ಈ ಥರ ಸಾಮಾನ್ಯ ಜನತರ ಮಧ್ಯೆ ಅಂದರೆ ದೊಡ್ಡ ವ್ಯಕ್ತಿಗಳು ಇವ್ರಿಗೆ ಪರಿಚಿತರು, ಸಾಮಾನ್ಯ ವ್ಯಕ್ತಿಗಳಿಗೋಸ್ಕರವಾಗಿ ಕೂಡ ನಮ್ಮ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಭಾಳ ಕೆಲಸ ಮಾಡ್ತಾರೆ. ಇದೆಲ್ಲ ನೋಡಿ ನಮಗೆ ಆಶ್ಚರ್ಯ ಮತ್ತು ಆನಂದ ಎರಡೂ ಬಂದಿತ್ತು. ಹರಿಹರಪುರ ಅದು ನೋಡಿ ಇದರ ಮೇಲೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಕೂಡ ನಡೀಬೇಕು. ಕರ್ನಾಟಕ ನಮ್ಮ ಹಿಂದೂ ಧರ್ಮ ಜನತಾಗೋಸ್ಕರವಾಗಿ ವಿಶೇಷವಾದಂತಹ ಕ್ಷೇತ್ರ, ಅನೇಕ ಕ್ಷೇತ್ರಗಳಿದೆ. ಇಲ್ಲಿ ನಮ್ಮ ಸಂಗೀತ ಅದು ದೊಡ್ಡ ವಿಷಯ. ನಮ್ಮ ಕಂಚಿ ಪಟವರವಾಗಿ 5-6 ವೇದ ಪಾಠಶಾಲೆಗಳಿದೆ ಕರ್ನಾಟಕದಲ್ಲಿ. ಒಂದು ಸ್ಕೂಲು, ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮೂಕಾಂಬಿಕಾ ಕ್ಷೇತ್ರದಲ್ಲಿ 1,000-2,000 ಅವರು ಮಕ್ಕಳು ಓದ್ತಾರೆ. ನಾದಸ್ವರ ಸ್ಕೂಲು ಒಂದು ಬೆಂಗಳೂರಲ್ಲಿ ಇಟ್ಟಿದ್ದೀವಿ. ದೇವಸ್ಥಾನ ಸಂಬಂಧಪಟ್ಟ ಅನೇಕ ಕಲಾ ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕಂತ 30 ಹುಡುಗರು ನಾದಸ್ವರ ಮತ್ತು ಶಾಲೆಗೆ ಹೋಗ್ತಾರೆ, ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದ್ತಾರೆ. ಸರ್, ಒಂದೊಂದು ವಿಷಯಕ್ಕೋಸ್ಕರವಾಗಿ ನಾವು ಒಂದೊಂದು ಸ್ಕೂಲು ಅಲ್ಲಿ ಶುರು ಮಾಡಿದ್ದೀವಿ. ಆದರೆ ಇಲ್ಲಿ ಕೂಡ ಏನೇನು ಸಾಧ್ಯ ಆಗುತ್ತದೋ ಇದು ಅವಶ್ಯಕತೆ ಉಂಟು, ಅದೆಲ್ಲ ಆಲೋಚನೆ ಮಾಡಿ ಪ್ರೋತ್ಸಾಹ ಮಾಡ್ತೀವಿ. ಇಲ್ಲಿ 2 ಆಸ್ಪತ್ರೆಗಳು ಕರ್ನಾಟಕಕ್ಕೋಸ್ಕರವಾಗಿ 2 ಆಸ್ಪತ್ರೆಗಳಿದೆ ನಮ್ಮದು. ಒಂದು ಶಿವಮೊಗ್ಗ ಅಲ್ಲಿ, ಇನ್ನೊಂದು ಮಾರ್ತಹಳ್ಳಿ ಬೆಂಗಳೂರಲ್ಲಿ ಐ ಹಾಸ್ಪಿಟಲ್ಸು, ಶಂಕರ ಐ ಹಾಸ್ಪಿಟಲ್ಸು 2 ಇದೆ. ಒಂದು ರಾಜ್ಯಕ್ಕೆ ಒಂದು ಹಾಸ್ಪಿಟಲ್ ಅಂತ ಉದ್ದೇಶ ಇದೆ. ಕಾಶಿಯಲ್ಲಿ 1 ತಿಂಗಳ ಮುಂಚೆ ಪ್ರಧಾನಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಶಂಕರ ಐ ಹಾಸ್ಪಿಟ್ಲು ನರೇಂದ್ರ ಮೋದಿ ಅವರು ಬಂದು ಕಾಶಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅದರ 20 ಐ ಹಾಸ್ಪಿಟಲ್ಸು ಇದೆ. ಅಸ್ಸಾಮು, ಬೆರಹಾಂಪುರ, ಒರಿಸ್ಸಾ, ಕಾನ್ಪುರು, ಬೇರೆ ಪಂಜಾಬು ಎಲ್ಲ ಒಂದು ರಾಜ್ಯಕ್ಕೆ ಒಂದು, ಗುಜರಾತು ಎಲ್ಲ ವಿದ್ಯಾ, ವೈದ್ಯ, ವೇದ 3 ವಿಷಯದಲ್ಲಿ ನಾವು ದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡ್ತೀವಿ. 20-25 ಸ್ಕೂಲ್ಸ್ ಇದೆ. ಯೂನಿವರ್ಸಿಟಿ, ಕಂಚಿಯಲ್ಲಿ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಆಯುರ್ವೇದ ಕಾಲೇಜು, MBA, ಇಂಜಿನಿಯರಿಂಗು ಅದಲ್ಲಿದೆ. ಡಿಗ್ರಿ ಕಾಲೇಜಸ್ಸು 10,000 ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ 10,000 ಜನ ಓದ್ತಾರೆ, ಹೆಣ್ಮಕ್ಕಳು ಓದ್ತಾರೆ. ಅದಕ್ಕೋಸ್ಕರ ಅನೇಕ ವಿದ್ಯಾಸಂಸ್ಥೆಗಳು. ಅದೊಂದು ವೇದ, ನಮ್ಮ ಭಾರತ ದೇಶಕ್ಕೆ ಮುಖ್ಯ ವೇದ. ಅದೇ ನಮ್ಮ ಸ್ವಾಮಿಗಳು ಶ್ರೀಗಳು ಹೇಳಿದ್ದಾರೆ, ವೇದ ಪಾಠಶಾಲೆ ಎಲ್ಲೆಲ್ಲಿಂದೋ ಬರ್ತಾರೆ, ಇಲ್ಲಿ ಜಾಗೃತಿ ಇರಬೇಕು, ಕರ್ನಾಟಕದಲ್ಲಿ ಉತ್ಸಾಹ ಎಲ್ಲ ಇರಬೇಕಂತ. ಪ್ರತಿ ಗ್ರಾಮದಲ್ಲಿ ಒಂದು ಪುರೋಹಿತರಿರಬೇಕು, ಅದು ಮುಖ್ಯ. ನಮ್ಮ ದೇಶ ಪುನರ್ನಿರ್ಮಾಣ, ನಮ್ಮ ದೇಶದಲ್ಲಿ ನಿರ್ಮಾಣ ಕಾರ್ಯಕ್ರಮ ಆಗುತ್ತದೆ. ಇದು ಕರೆಂಟು ಕೊಡ್ತಾರೆ, ರೋಡು ಬರ್ತದೆ, ಟೆಲಿಫೋನು, ಸೆಲ್ ಫೋನು,
ಅನೇಕ ವಿಷಯಗಳು ಬಂದಾಯಿತು. ಯಾರು ಅರ್ಚಕರೋ ಅವರ ಮಗ ಅಲ್ಲಿ ಅರ್ಚಕರಾಗಿ ಇರುವುದಿಲ್ಲ. ಅದೇ ಅದು ದುರ್ಲಭ ಆಯಿತು. ಇದರ ನಮ್ಮ ಸಂಸ್ಕೃತ, ಪುರಾಣ, ಮಂತ್ರಶಾಸ್ತ್ರ, ಜ್ಯೋತಿಷ, ಆಯುರ್ವೇದ, ವಾಸ್ತು, ಯಾವ ಥರ ಮನ ನಿರ್ಮಾಣ, ಆರ್ಕಿಟೆಕ್ಚರ್ ಅದರ ಇರಬೇಕು, ಇದೆಲ್ಲ ಹೇಳುವುದಕ್ಕೆ ಒಂದು ಪುರೋಹಿತರು ಪ್ರತಿ ಗ್ರಾಮದಲ್ಲಿ ಇರಬೇಕು. ಆ ವಿಧ ನಾವು ಮನುಷ್ಯರಿಗೆ ತಯಾರು ಮಾಡಬೇಕು. ತಯಾರು ಮಾಡುವುದಕ್ಕೆ ಸಹಾಯ ಇರಬೇಕು, ಸತ್ಕಾರ ಇರಬೇಕು, ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಬೇಕು. ಸಂಹಿತ ನಮ್ಮ ಇವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಇವರೇ ಸ್ವಯಂ ಉದ್ಯಮ, ಇವರೇ ಎಲ್ಲ ಕಡೆ ಹೋಗಿ 400 ಸಭವನ್ನು ಮಾಡಿದ್ದಾರೆ. ಲಿಂಗಾಯತರು, ಬೇರೆ ಬೇರೆ ಸಂಪ್ರದಾಯ, ಶೈವ, ವೈಷ್ಣವ ಎಲ್ಲರನ್ನು ಭೇಟಿ ಮಾಡಿ ಈ ಒಂದು ಸಂವತ್ಸರದಲ್ಲಿ ಈ ಥರ ನಾವೇ ಹೋಗಿ ಈ ಥರ ಇದು ಚೆನ್ನಾಗಿ ಅದು ದೊಡ್ಡ ಕೆಲಸ. ಅದು ಎಂದರೆ ಬೇರೆ ಏನೂ ಕಾರ್ಯಕ್ರಮ ಇಲ್ಲ, ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದಾಗ ಒಂದು ರಥೋತ್ಸವ ಮಾಡುವುದಕ್ಕೆ ಒಬ್ಬರೇ ಮಾಡುವುದಿಲ್ಲ. ಆ ಥರ ಒಂದು ಮಂದಿರ ನಿರ್ಮಾಣ ವಿಷಯದಲ್ಲಿ ಕೂಡ ಗ್ರಾಮದಲ್ಲಿ ಯಾರೋ ದೊಡ್ಡವರು ಹಣ ಕೊಡ್ತಾರೆ, ಎಲ್ಲರದ್ದು ಕೂಡ ಅವರು ಸ್ವೀಕಾರ ಮಾಡಬೇಕಂತ ಒಂದು ನಿಯತಿ ಇದೆ. ಗ್ರಾಮದಲ್ಲಿ ಮಾಡುವಾಗ ಎಲ್ಲರೂ ಹಣ ಅಲ್ಲಿ ಇರಬೇಕಂತ. ಆ ವಿಧವಾಗಿ ಇವರು ಹರಿಹರಪುರ ಸ್ವಾಮಿಗಳವರು ಇವು ಒಂದು ಸಂವತ್ಸರದಲ್ಲಿ 400 ಮೀಟಿಂಗ್ ಮಾಡಿದ್ದಾರೆ. ಬೇರೆ ಬೇರೆ ಆಶ್ರಮಗಳೆಲ್ಲ ಹೋಗಿ ಅವರ ಹತ್ರ ಭೇಟಿ ಮಾಡಿ ಧರ್ಮ ಪ್ರಚಾರಗೋಸ್ಕರವಾಗಿ ಇದು ಮಾಡಿದ್ದಾರೆ. ಈಗ ಚೆನ್ನಾಗಿ ಉತ್ಸಾಹ, ಸೌಜನ್ಯ, ನಾವೇ ಅಲ್ಲಿ ಹೋಗುವುದು, ಅವರು ಇಲ್ಲಿ ಬರಬೇಕು, ಇದೆಲ್ಲ ಇಟ್ಕೊಂಡಿದ್ರೆ ಕಾರ್ಯಕ್ರಮ ಆಗುವುದಿಲ್ಲ. ಇದರ ಅವರು ಅವರದ ಸೌಜನ್ಯ, ಸೌಲಭ್ಯ, ಸಾಮರ್ಥ್ಯ, ಅನೇಕ ನಿರ್ಮಾಣ ಕಾರ್ಯಕ್ರಮಗಳಾಯಿತು. ಈಗ ನಮ್ಮ ದೇಶದಲ್ಲಿ ಭಕ್ತಿ, ಸದಾಚಾರ, ಸೇವಾ ಕಾರ್ಯಕ್ರಮ ಎಲ್ಲ ಇದ್ದು ದಾರಿದ್ರ್ಯ ಉನ್ಮೂಲನ ಆಗಬೇಕು. ಭಾವ ದಾರಿದ್ರ್ಯ ಕೂಡ ಈ ದೇಶದಲ್ಲಿ ಇರಬಾರದು. ದ್ರವ್ಯ ದಾರಿದ್ರ್ಯ ಮತ್ತು ಭಾವ ದಾರಿದ್ರ್ಯ ಅದು ಇರಬಾರದು. ಎಲ್ಲರಿಗೂ ಚೆನ್ನಾಗಿ ನಮ್ಮ ದೇಶದಲ್ಲಿ ವಿದ್ಯಾ ವಿಷಯದಲ್ಲಿ ಕೂಡ ಯಾರು ಹೆಣ್ಮಕ್ಕಳಿದ್ದಾರೋ ಅವ್ರಿಗೋಸ್ಕರವಾಗಿ ಪ್ರತ್ಯೇಕ ಪರಿಸರ, ಡಿಗ್ರಿ ಕಾಲೇಜಸ್ ಎಲ್ಲ ಹೆಚ್ಚು ಬರಬೇಕು. ಇದರ ಕುಟುಂಬ ವ್ಯವಸ್ಥೆ ಮತ್ತು ಸದಾಚಾರ, ನೂತನ ವಿಜ್ಞಾನ ಸಮನ್ವಯ ಶಿಕ್ಷೆ ಬಂದು ಈ ನರಸಿಂಹ ದೇವಸ್ಥಾನ ನಮ್ಮ ದೇಶದಲ್ಲಿ ಏನು ನಮ್ಮವರಿಗೆ ಏನು ಭಯವಿದ್ದೋ ಮೆಜಾರಿಟಿ ಅವರಿಗೆ ದೇಶದಲ್ಲಿ ಭಯ ಸಾಮಾನ್ಯವಾಗಿ ಇರುವುದಿಲ್ಲ. ಈ ದೇಶದಲ್ಲಿ ವಿಚಿತ್ರವಾಗಿ ಒಂದು ಸ್ಥಿತಿ ಇದೆ. 70 ಶತಮಾನ ಇರುವವರೆಗೂ ಕೂಡ ಸ್ವಲ್ಪ ಭಯ ಇದೆ. ಆ ಭಯ ಎಲ್ಲ ನಿವಾರಣೆ ಆಗಬೇಕು. ಅದು ನರಸಿಂಹದೇವರ ಅನುಗ್ರಹ ಎಲ್ಲರಿಗೂ ಇರಬೇಕು. ಅಭಯ ಇರಬೇಕು. ಅದಕ್ಕೋಸ್ಕರವಾಗಿ ಧೈರ್ಯ ನಮ್ಮವರಿಗೆ, ನಮ್ಮಕ ಶಾಸ್ತ್ರದಲ್ಲಿ ನಮ್ಮಕ, ಸಮಾಜದಲ್ಲಿ ಸ್ನೇಹ, ಸರ್ಕಾರದಲ್ಲಿ ಗೌರವ, ಆ 3 ಇರುವುದಕ್ಕೆ ಶಾಸ್ತ್ರದಲ್ಲಿ ನಮ್ಮಕ, ಸಮಾಜದಲ್ಲಿ ಸ್ನೇಹ, ಬೇರೆ ಬೇರೆ ಸಮಾಜದಲ್ಲೇ ಕೂಡ, ಸರ್ಕಾರದಲ್ಲಿ ಗೌರವ, ಅದರ ಚೆನ್ನಾಗಿ ಸರ್ಕಾರ ಸುಶಾಸನ ಅದೆಲ್ಲ ಇರಬೇಕು. ಇದೆಲ್ಲ ಎಂದು ನಮ್ಮ ದೇಶದಲ್ಲಿ ಸುಖ, ಸುಭಿಕ್ಷ, ಸುವಿದ್ಯ, ಸುರಕ್ಷಾ ಎಲ್ಲ ಇರುವುದಕ್ಕೆ ನಮ್ಮ ಮಠಪರವಾಗಿ ಅಸ್ಸಾಮಲ್ಲಿ ಕೆಲಸ ಆಗುತ್ತದೆ. ಕಣ್ಣು ಆಸ್ಪತ್ರೆ ಇದೆ, ಅಲ್ಲಿ ದೇವಸ್ಥಾನ ಇದೆ, ಪೂರ್ವ ತಿರುಪತಿ ಬಾಲಾಜಿ ಮಂದಿರ ಇದೆ. ಮೇಘಾಲಯ ಅಲ್ಲಿ ಕಂಚಿಕಾಮಕೋಟಿ ವಿದ್ಯಾ ಭಾರತಿ ಸ್ಕೂಲ್ ಇದೆ. ಸಿಕ್ಕಿಂ ಅಲ್ಲಿ ಚೈನಾ ಬಾರ್ಡರಲ್ಲಿ ಒಂದು ದೇವಸ್ಥಾನ ಮತ್ತು ವೇದ ಪಾಠಶಾಲೆ ಇದೆ. ಅರುಣಾಚಲ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಮಾಡಬೇಕಂತ ಪ್ರಯತ್ನದಲ್ಲಿ ನಾವಿದ್ದೀವಿ. ಥರ ಗೋವಾ ಅಲ್ಲಿ ಒಂದು ದೇವಸ್ಥಾನ ಇದೆ. ಅಂಡಮಾನಲ್ಲಿ ಒಂದು ಮಾಡಬೇಕಂತ ಅವರು ಪ್ರಯತ್ನ ಆಗುತ್ತದೆ. ಕಾಶ್ಮೀರದಲ್ಲಿ 10 ವರ್ಷದಿಂದ ವಿಶ್ವಶಾಂತಿ ಯಜ್ಞ ಅಂತ ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಪಾರಾಯಣ ಎಲ್ಲ ಮಾಡ್ತೀವಿ ಶಂಕರ ಜಯಂತಿ ಕಾಲ ಸಮಯದಲ್ಲಿ. ಇದರ ದೇಶಭಕ್ತಿ,
ಅಲ್ಲಿ ಅಂದರೆ ಇದು ಇಲ್ಲಿ ಎಲ್ಲರೂ ಮಾಡ್ತಾರೆ, ಅದಕ್ಕೋಸ್ಕರವಾಗಿ ಎಲ್ಲಿ ಕಾರ್ಯಕ್ರಮಗಳ ಇದೋ ಅಲ್ಲಿ ನಾವು ಬರ್ತೀವಿ, ನೋಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ. ಎಲ್ಲಿ ಅಭಾವ, ಎಲ್ಲಿ ಇಲ್ಲೋ, ಎಲ್ಲಿ ನಾವು ಶುರು ಮಾಡಬೇಕು ಅಲ್ಲಿ, ಅದಕ್ಕೋಸ್ಕರವಾಗಿ ಅಲ್ಲಿ ಮಾಡ್ತೀವಿ. ಆ ಥರ ನಮ್ಮ ದೇಶ ಒಂದೇ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ. ಶಂಕರಾಚಾರ್ಯ ಹಿಲ್ ಅಂತ ಒಂದು ಶ್ರೀನಗರದಲ್ಲಿದೆ, ಅಲ್ಲಿ ಪ್ರತಿ ವರ್ಷ ನಮ್ಮವರು ಹೋಗಿ ಪೂಜಾ ಹೋಮ ಎಲ್ಲ ಮಾಡ್ತಾರೆ. ನಮ್ಮ ದೇಶದಲ್ಲಿ 140 ಕೋಟಿ ಜನತಾ ಇದೆ. ದೊಡ್ಡ ದೇಶದಲ್ಲಿ, ಮಹತ್ವಪೂರ್ಣ ದೇಶದಲ್ಲಿ ನಾವು ನಾಗರಿಕರು ಎಲ್ಲರಿಗೂ ನರಸಿಂಹ ಅನುಗ್ರಹ ಇದ್ದು ಎಲ್ಲರಿಗೂ ಧೈರ್ಯ, ನಮ್ಮಕ ಮತ್ತು ಶಕ್ತಿ ಬಂದು ನಮ್ಮ ದೇಶ ಸಂರಕ್ಷಣೆ ಮತ್ತು ಧರ್ಮ ಸಂರಕ್ಷಣೆ ಆಗಬೇಕಂತ ನರಸಿಂಹ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜೈ ಜೈ.